ನಮಸ್ಕಾರ. ಇಂದಿನ ಈ ಮೂಲಗಳ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಕನ್ನಡಿ ಮುಂದೆ ನಿಂತಾಗ ಆ ಆ, ನಮ್ಮ ಮುಖ ಅಥವಾ ನಮ್ಮ ಬಟ್ಟೆ ಹೇಗಿದೆ ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಎಲ್ಲಾದ್ರೂ ಒಂದು ಸಣ್ಣ ಕಲೆ ಇದ್ರೂ ತಕ್ಷಣ ಒರ್ಸ್ಕೊಳ್ತೀವಿ. ಆದ್ರೆ ಇದೇ ರಸ್ತೆ ಸುರಕ್ಷತೆ ಲೈಕ್ ರೋಡ್ ಸೇಫ್ಟಿ ವಿಚಾರಕ್ಕೆ ಬಂದಾಗ ನಮ್ಮ ಮುಂದಿರೋ ಕನ್ನಡಿ ಒಂಥರ ಮ್ಯಾಜಿಕ್ ಮಿರರ್ ಥರ ವರ್ತಿಸೋಕ್ ಶುರು ಮಾಡುತ್ತೆ. ಅಂದ್ರೆ ಆ ಮ್ಯಾಜಿಕ್ ಕನ್ನಡಿಯಲ್ಲಿ ನಮ್ಮ ತಪ್ಪುಗಳು ನಮಗೆ ಕಾಣೋದೇ ಇಲ್ಲ. ನಿಜ, ನಮ್ಮ ತಪ್ಪುಗಳನ್ನ ನಾವೇ ನೋಡೋದೇ ಇಲ್ಲ. ಬದಲಾಗಿ ಪಕ್ಕದ ಗಾಡಿಯವನ ತಪ್ಪು, ರಸ್ತೆಯ ಗುಂಡಿ ಅಥವಾ ಆ ಸರ್ಕಾರದ ವೈಫಲ್ಯ ಮಾತ್ರ ಎದ್ದು ಕಾಣುತ್ತೆ. ಇವತ್ತು ನಾವು ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ ಒಳನೋಟಗಳನ್ನ ತೆಗೆದುಕೊಂಡು ಚರ್ಚೆ ಮಾಡ್ತಿದ್ದೀವಿ. ಎಕ್ಸಾಕ್ಟ್ಲಿ. ಮತ್ತು ಈ ಪುಸ್ತಕದ 6ನೇ ಅಧ್ಯಾಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ವಿಶೇಷವಾಗಿ ನಾವು ನೋಡಲು ಹಿಂಜರಿಯುವ ಕನ್ನಡಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇದು ಕೇವಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಡೆಯುವ ಒಣಭಾಷಣ ಅಲ್ಲ. ಇದು ನಮ್ಮೆಲ್ಲರ ದೈನಂದಿನ ಮನೋವಿಜ್ಞಾನದ ಬಗ್ಗೆ ಇರೋ ವಿಚಾರ. ಅಂದ್ರೆ ನಾವೆಲ್ಲರೂ ನಮ್ಮದೇ ತಪ್ಪುಗಳನ್ನ ಹೇಗೆ ಜಾಣತನದಿಂದ ಮುಚ್ಚಿಟ್ಕೊಳ್ತೀವಿ ಅನ್ನೋದನ್ನ ಬ್ರೇಕ್ ಡೌನ್ ಮಾಡೋ ಒಂದು ಪ್ರಯತ್ನ ಇದು. ಖಂಡಿತ. ನಾವೆಲ್ಲರೂ ರಸ್ತೆ ಸುರಕ್ಷತೆ ಬಗ್ಗೆ ಮಾತನಾಡುವಾಗ ಎಷ್ಟೊಂದು ಬಾರಿ ಕೇವಲ ಹೊರಗಿನ ಅಂಶಗಳ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ರಸ್ತೆಯಲ್ಲಿ ಯಾವುದಾದ್ರೂ ಅಪಘಾತ ನಡೆದಾಗ ಅಥವಾ ಒಂದು ಟ್ರಾಫಿಕ್ ಜಾಮ್ ಆದಾಗ ಬಹುಪಾಲು ಜನರ ಬಾಯಿಂದ ಬರುವ ಮೊದಲ ವಾಕ್ಯ ಏನಂದ್ರೆ ಸರ್ಕಾರ ಏನಾದ್ರೂ ಮಾಡಬೇಕು ಅಂತ. ಅದೇ ಅಲ್ವಾ, ಸರ್ಕಾರ ಏನಾದ್ರೂ ಮಾಡಬೇಕು. ಈ ಕೆಲವು ಪದಗಳು ನಮ್ಮ ಸಮಾಜದ ಅತ್ಯಂತ ಸಾಮಾನ್ಯವಾದ ಮತ್ತೆ ಸುಲಭವಾದ ಪ್ರತಿಕ್ರಿಯೆ ಆಗ್ಬಿಟ್ಟಿದೆ. ಯಾಕೆ ಹೀಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಿದೆ. ಕಂಫರ್ಟ್ ಝೋನ್ ಅನ್ನೋದು ಕೇವಲ ನಮ್ಮ ಮನೆಗೆ ಅಥವಾ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಯೋಚನಾ ಲಹರಿಯಲ್ಲೂ ಇರುತ್ತೆ ಅಂತೀರಾ? ಹೌದು, ನಮ್ಮ ಯೋಚನಾ ಲಹರಿಯಲ್ಲೂ ಒಂದು ಕಂಫರ್ಟ್ ಝೋನ್ ಇರುತ್ತೆ. ತಪ್ಪು ಬೇರೆಯವರದು ಎಂದು ಹೇಳುವುದು ನಮ್ಮ ಮೆದುಳಿಗೆ ಸಿಗುವ ಅತ್ಯಂತ ಸುಲಭವಾದ ಮಾರ್ಗ. ಇದು ಒಂಥರ ನಗು ತರಿಸುವ ವಿಚಾರವೇ ಸರಿ. ಯಾಕೆಂದ್ರೆ ದಿನನಿತ್ಯ ನಾವು ನೋಡುವ ದೃಶ್ಯಗಳನ್ನ ಒಮ್ಮೆ ನೆನಪಿಸಿಕೊಳ್ಳಿ. ತಾವೇ ಸ್ವತಃ ರೆಡ್ ಸಿಗ್ನಲ್ ಇರುವಾಗ ಗಾಡಿ ನುಗ್ಗಿಸುವ, ಲೈಕ್ ಒನ್ ವೇನಲ್ಲಿ ಬರುವ, ಡ್ರೈವ್ ಮಾಡುವಾಗ ಸ್ಟೀರಿಂಗ್ ಬಿಟ್ಟು ಫೋನ್ನಲ್ಲಿ ಮೆಸೇಜ್ ಟೈಪ್ ಮಾಡುವ ಜನರೇ ಅಪಘಾತವಾದಾಗ ಕ್ಯಾಮ್ರಾ ಮುಂದೆ ನಿಂತು ಸಿಸ್ಟಮ್ ಸರಿಯಿಲ್ಲ ಅಂತಾರೆ. ಹೌದು, ಸಿಸ್ಟಮ್ ಸರಿಯಿಲ್ಲ, ಸರ್ಕಾರ ಸರಿಯಿಲ್ಲ ಅಂತ ಬೈತಿರ್ತಾರೆ. ಇದು ಹೇಗಿದೆ ಅಂದ್ರೆ ಲೈಕ್ ನಮ್ಮ ಮನೆಯ ಕಸವನ್ನೆಲ್ಲ ನಾವೇ ತಗೊಂಡು ಹೋಗಿ ಹಾಲ್ನಲ್ಲಿ ಚೆಲ್ಲಿ ಆಮೇಲೆ ಮುನ್ಸಿಪಾಲಿಟಿ ಅವರು ಬಂದು ಗುಡಿಸಲಿಲ್ಲ, ನಮ್ಮ ಮನೆ ಎಷ್ಟೊಂದು ಗಲೀಜಾಗಿದೆ ಅಂತ ಭಾಷಣ ಬಿಗಿದಾಗಲ್ವಾ? ನೀವು ಕೊಟ್ಟ ಈ ಕಸದ ಉದಾಹರಣೆ ಬಹಳ ನಿಖರವಾಗಿದೆ. ಮನುಷ್ಯನ ಮನೋವಿಜ್ಞಾನದಲ್ಲಿ ಇದನ್ನ ಕಾಗ್ನಿಟಿವ್ ಡಿಸಾನೆನ್ಸ್ ಅಂತ ಕರೀತಾರೆ. ಅಂದರೆ ನಮ್ಮ ಮೆದುಳಿಗೆ ನಾವು ಮಾಡುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ನಮ್ಮನ್ನು ನಾವು ಯಾವಾಗಲೂ ಒಳ್ಳೆಯವರು ಮತ್ತು ಜವಾಬ್ದಾರಿಯುತರು ಅಂತಲೇ ನಂಬಿರ್ತೀವಿ. ಕರೆಕ್ಟ್, ನಮ್ಮ ಇಮೇಜ್ ನಮಗೆ ಮುಖ್ಯ. ಹೌದು. ಹೀಗಿರುವಾಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದಾಗ ನಾನು ತಪ್ಪು ಮಾಡಿದೆ, ನನ್ನಿಂದ ಇನ್ನೊಬ್ಬರ ಜೀವಕ್ಕೆ ಅಪಾಯವಿತ್ತು ಅಂತ ಒಪ್ಕೊಂಡ್ರೆ ಆ ಒಳ್ಳೆಯವನು ಅನ್ನೋ ಇಮೇಜ್ಗೆ ಧಕ್ಕೆ ಆಗುತ್ತೆ. ಅದನ್ನ ತಪ್ಪಿಸ್ಕೊಳ್ಳಲು ಮೆದುಳು ಏನ್ಮಾಡುತ್ತೆ ಗೊತ್ತಾ? ತಕ್ಷಣವೇ ಬ್ಲೇಮ್ ಮಾಡಕ್ ಶುರು ಮಾಡತ್ತೆ. ಎಕ್ಸಾಕ್ಟ್ಲಿ. ತಕ್ಷಣವೇ ಆ ತಪ್ಪನ್ನ ಬೇರೆಯವರ ಮೇಲೆ, ಅದರಲ್ಲೂ ನಿರ್ದಿಷ್ಟವಾಗಿ ಮುಖವಿಲ್ಲದ ಸರ್ಕಾರ ಅಥವಾ ಸಿಸ್ಟಮ್ ಮೇಲೆ ಹಾಕ್ಬಿಡ್ತದೆ. ಬೇರೆಯವರನ್ನು ದೂರುವುದು ಲೈಕ್ ಬ್ಲೇಮ್ ಮಾಡೋದ್ರಿಂದ ನಮಗೆ ಯಾವ ಖರ್ಚು ಇರುವುದಿಲ್ಲ ಮತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಯಾವ ಜವಾಬ್ದಾರಿಯೂ ನಮ್ಮ ಮೇಲಿರೋದಿಲ್ಲ. ಅಂದ್ರೆ ಸಿಸ್ಟಮ್ ನಮ್ಗೆ ಒಂದು ಬ್ಲಾಂಕೆಟ್ ತರ ರಕ್ಷಣೆ ಕೊಡುತ್ತೆ ಅಂತ ಆಯ್ತು. ನಾವೇನೇ ತಪ್ಪು ಮಾಡಿದ್ರೂ ಒರೆಸ್ಕೊಳ್ಳೋ ಇರುವ ಒಂದು ಟವೆಲ್ ಈ ಸರ್ಕಾರ ಅನ್ಸತ್ತೆ. ಆದ್ರೆ ಯೋಚನೆ ಮಾಡಿ, ಸರ್ಕಾರಕ್ಕೂ ಅದರದ್ದೇ ಆದ ಕೆಲವು ಮಿತಿಗಳಿದೆ ಅಲ್ವಾ? ಖಂಡಿತ ಇದೆ. ಲೈಟ್ ಸರ್ಕಾರ ಆ ರಸ್ತೆ ಕಟ್ಟಬಹುದು, ಗುಂಡಿ ಮುಚ್ಚಬಹುದು, ಟ್ರಾಫಿಕ್ ಲೈಟ್ಸ್ ಅಳವಡಿಸಬಹುದು, ನಿಯಮಗಳನ್ನು ಮೀರೋವರಿಗೆ ಫೈನ್ ಹಾಕ್ಬೋದು. ಆದ್ರೆ ನಾವು ಮನೆಯಿಂದ ಹೊರಡುವಾಗ ನಮ್ಮ ತಲೆಗೆ ಹೆಲ್ಮೆಟ್ ತೊಡಿಸಲು ಯಾವ ಅಧಿಕಾರಿಯಿಂದ ಸಾಧ್ಯ? ಅಥವಾ ನಾವು ಹೈವೇನಲ್ಲಿ ಕಾರ್ ಓಡಿಸುವಾಗ ಪಕ್ಕದಲ್ಲಿ ಬಂದು ಸೀಟ್ ಬೆಲ್ಟ್ ಹಾಕಿಸಲು ಯಾರಿಂದ ಸಾಧ್ಯ? ಯಾರಿಂದಲೂ ಸಾಧ್ಯವಿಲ್ಲ. ಆ ನಿರ್ಧಾರಗಳು ಆ ಕ್ಷಣದಲ್ಲಿ ಸ್ಟೀರಿಂಗ್ ಹಿಡಿದಿರುವ ವ್ಯಕ್ತಿಯ ಕೈಯಲ್ಲೇ ಇರುತ್ತೆ. ಮತ್ತು ಇದೇ ಕಾರಣಕ್ಕೆ ರಸ್ತೆ ಸುರಕ್ಷತೆ ಅನ್ನೋದು ಕೇವಲ ಒಂದು ಕಾನೂನಿನ ವಿಚಾರವಾಗಿ ಉಳಿದಿಲ್ಲ. ಮತ್ತೇನದು? ಅದೊಂದು ನಡವಳಿಕೆಯ, ಅಂದ್ರೆ ಬಿಹೇವಿಯರ್ಗೆ ಸಂಬಂಧಪಟ್ಟ ಸಮಸ್ಯೆ. ನಮಗೆ ರೂಲ್ಸ್ ಗೊತ್ತಿಲ್ಲ ಅಂತ ಖಂಡಿತ ಅಲ್ಲ. ಎಲ್ರಿಗೂ ಗೊತ್ತು, ಕೆಂಪು ದೀಪ ಉರಿದ್ರೆ ನಿಲ್ಬೇಕು, ಹಸಿರು ದೀಪ ಉರಿದ್ರೆ ಹೋಗ್ಬೇಕು ಅಂತ. ಆದ್ರೂ ನಾವು ಆ ನಿಯಮವನ್ನು ಮುರಿಯುವ ನಿರ್ಧಾರವನ್ನು ಪ್ರಜ್ಞಾಪೂರ್ವಕವಾಗಿಯೇ ಮಾಡ್ತೇವೆ. ಹೌದು. ಹಾಗಾದ್ರೆ ಇದರ ಅರ್ಥ ಏನು?
ನಾವು ಯಾವತ್ತಿಗೂ ಬದಲಾಗೋಕೆ ಸಾಧ್ಯವೇ ಇಲ್ವಾ? ಮನುಷ್ಯರಾದ ನಾವು, ಅದರಲ್ಲೂ ವಿಶೇಷವಾದಿ ರಸ್ತೆ ನಿಯಮಗಳ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಹೊಂದಿರುವ ನಾವು ಈ ಕೆಟ್ಟ ಅಭ್ಯಾಸಗಳಿಗೆ ಪರ್ಮನೆಂಟ್ ಆಗಿ ಅಂಟ್ಕೊಂಡ್ಬಿಟ್ಟಿದೀವಾ? ಇಡೀ ಸಮಾಜವೇ ಈ ವಿಚಾರದಲ್ಲಿ ಭರವಸೆ ಕಳ್ತ್ಕೊಂಡಿದ್ಯಾ ಅಂತ ಅನ್ಸುತ್ತ ಕೆಲವೊಮ್ಮೆ. ಇಲ್ಲ, ಹಾಗೇನಿಲ್ಲ. ನಾವು ಖಂಡಿತ ಬದಲಾಗಬಲ್ಲೆವು ಎಂಬುದಕ್ಕೆ ನಮ್ಮದೇ ಇತ್ತೀಚಿನ ಇತಿಹಾಸದಲ್ಲಿ ಬಹಳ ದೊಡ್ಡ ಸಾಕ್ಷಿಗಳಿವೆ. ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದಲ್ಲಿ ಚರ್ಚೆಯಾಗುವ ಒಂದು ಅದ್ಭುತವಾದ ಹೋಲಿಕೆ ಏನೆಂದ್ರೆ ಕೋವಿಡ್ ಲಾಕ್ಡೌನ್ನ ಸಮಯ. ಓ, ಕೋವಿಡ್ ಸಮಯದ ನಡವಳಿಕೆ? ಹೌದು. ಒಮ್ಮೆ ಆ ದಿನಗಳನ್ನ ನೆನಪಿಸ್ಕೊಳ್ಳಿ. ದಶಕಗಳಿಂದ ರಸ್ತೆಯಲ್ಲಿ ಉಗುಳುತ್ತಿದ್ದ, ಯಾವುದೇ ಸರತಿ ಸಾಲಿನಲ್ಲಿ ನಿಲ್ಲದ, ಶಿಸ್ತು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದ ಜನ ಆ ಲಾಕ್ಡೌನ್ ಸಮಯದಲ್ಲಿ ರಾತ್ರೋರಾತ್ರಿ ಬದಲಾದರು. ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಂಡ್ರು, 6 ಅಡಿ ಅಂತರ ಕಾಯ್ದುಕೊಂಡ್ರು. ದಿನಕ್ಕೆ 10 ಬಾರಿ ಕೈ ತೊಳೆದುಕೊಂಡ್ರು ಕೂಡ. ನಿಜ. ಇದು ಕೇವಲ ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಆಗಿದ್ದಲ್ಲ. ಬದಲಾಗಿ ತಾವೇನಾದರೂ ಆ ವೈರಸ್ಸನ್ನು ಮನೆಗೆ ತೆಗೆದುಕೊಂಡು ಹೋದ್ರೆ ಪಕ್ಕದ ಕೋಣೆಯಲ್ಲಿ ಮಲಗಿರುವ ತಮ್ಮ ಪ್ರೀತಿಪಾತ್ರರ ಜೀವಕ್ಕೆ ಅಪಾಯವಿದೆಯಲ್ಲ ಎಂಬ ಆ ಆಂತರಿಕ ಭಯದಿಂದ. ಅಂದ್ರೆ ಸೆಲ್ಫ್ ಪ್ರಿಸರ್ವೇಷನ್. ಕರೆಕ್ಟ್. ಮನೋವಿಜ್ಞಾನದಲ್ಲಿ ಇದನ್ನ ಸೆಲ್ಫ್ ಪ್ರಿಸರ್ವೇಷನ್ ಅಂದ್ರೆ ಜೀವ ಉಳಿಸಿಕೊಳ್ಳುವ ಸಹಜ ಪ್ರವೃತ್ತಿ ಅಂತ ಕರೀತಾರೆ. ಜೀವದ ಮೇಲಿನ ಪ್ರೀತಿ ಯಾವುದೇ ಕಾನೂನಿನ ಭಯಕ್ಕಿಂತ ಬಹಳ ದೊಡ್ಡದು ಅನ್ನೋದನ್ನ ನಾವೆಲ್ಲರೂ ಆ ಸಮಯದಲ್ಲಿ ನೋಡಿದಿವಿ. ಆದ್ರೆ ಇಲ್ಲೊಂದು ವಾದ ಇದೆ. ಈ ಹೋಲಿಕೆ ಕೇಳಕ್ ಚೆನ್ನಾಗಿದೆ, ಆದ್ರೆ ಪ್ರಾಯೋಗಿಕವಾಗಿ ನೋಡಿದ್ರೆ ಕೋವಿಡ್ ಸಮಯದಲ್ಲಿ ಸಾವು ನಮ್ಮ ಕಣ್ಣೆದ್ರಿಗೆ ಸ್ಪಷ್ಟವಾಗಿ ಕಾಣ್ತಿತ್ತು. ಲೈಕ್ ಟಿವಿ ಹಾಕಿದ್ರೆ ಸಾವು, ಪೇಪರ್ ನೋಡಿದ್ರೆ ಆಸ್ಪತ್ರೆಗಳ ಕ್ಯೂ, ನಮ್ಮ ಅಕ್ಕಪಕ್ಕದ ಮನೆಯವರೇ ಆಸ್ಪತ್ರೆಗೆ ಸೇರ್ತಿದ್ದ ದೃಶ್ಯ. ಆ ಭೀತಿ ನಮ್ಮನ್ನು ಆವರಿಸಿತ್ತು. ಹೌದು, ಅದು ಪ್ರತ್ಯಕ್ಷವಾಗಿ ಕಾಣಿಸ್ತಿತ್ತು. ಆದ್ರೆ ರಸ್ತೆ ಅಪಘಾತಗಳು ನಮ್ಗೆ ಆ ಮಟ್ಟಿನ ಭೀತಿ ಹುಟ್ಸೋದಿಲ್ಲ. ಅದು ಕೇವಲ ಪೇಪರ್ನ ಒಂದು ಮೂಲೆಯ ಸುದ್ದಿಯಂತೆ ಕಾಣುತ್ತೆ ಅಷ್ಟೇ. ಅದು ನನಗಾಗಲ್ಲ, ಎಲ್ಲೋ ಇನ್ಯಾರಿಗೂ ಆಗುತ್ತೆ, ನಾನು ಎಕ್ಸ್ಪರ್ಟ್ ಡ್ರೈವರ್ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಮ್ಮಲ್ಲಿರುತ್ತೆ. ಅದಕ್ಕೆ ಜನರಿಗೆ ರಸ್ತೆ ಅಪಘಾತಗಳ ಗಂಭೀರತೆ ಅರ್ಥ ಆಗ್ತಿಲ್ವೇನೋ ಅನ್ಸುತ್ತೆ. ಇದು ಕೋವಿಡ್ಗಿಂತ ಸ್ವಲ್ಪ ಭಿನ್ನವಾದ ಅಪಾಯ ಅಲ್ವಾ? ನಿಮ್ಮ ವಾದದಲ್ಲಿ ಖಂಡಿತ ಬಹಳ ಉರುಳಿದೆ. ಮೆದುಳು ರಿಸ್ಕನ್ನು ಹೇಗೆ ಲೆಕ್ಕ ಹಾಕುತ್ತದೆ ಎನ್ನುವುದೇ ಇಲ್ಲಿನ ದೊಡ್ಡ ಸಮಸ್ಯೆ. ನೀವು ಹೇಳಿದ ಹಾಗೆ ಇದು ನನಗೆ ಆಗುವುದಿಲ್ಲ ಎಂಬ ಆ ಭ್ರಮೆ ಅಥವಾ ಆಪ್ಟಿಮಿಸಂ ಬಯಾಸ್ ನಮ್ಮ ದೊಡ್ಡ ಶತ್ರು. ಆದರೆ ನಮ್ಮ ಜನರ ಬದಲಾಗುವ ಸಾಮರ್ಥ್ಯಕ್ಕೆ ಕೋವಿಡ್ ಮಾತ್ರವಲ್ಲ, ಇನ್ನೊಂದು ಅತ್ಯುತ್ತಮವಾದ ಉದಾಹರಣೆ ಇದೆ. ಹೌದಾ? ಯಾವುದದು? ನಮ್ಮೂರಿನ ರಸ್ತೆಗಳಲ್ಲಿ ಸಿಗ್ನಲ್ ಜಂಪ್ ಮಾಡುವ, ಎಲ್ಲೆಂದರಲ್ಲಿ ಗಾಡಿ ಪಾರ್ಕ್ ಮಾಡುವ, ಯದ್ವಾತದ್ವಾ ಓವರ್ಟೇಕ್ ಮಾಡುವ ಅದೇ ವ್ಯಕ್ತಿ ನಾಳೆ ಕೆಲಸದ ನಿಮಿತ್ತ ದುಬೈಗೋ, ಲಂಡನ್ಗೋ ಅಥವಾ ಅಮೆರಿಕಾಗೋ ಹೋದ್ರೆ ಏನಾಗ್ತದೆ ಗಮನಿಸಿದ್ದೀರಾ? ಹೌದು. ಅಲ್ಲಿ ಹೋದ ತಕ್ಷಣ ಅವರಿಗಿಂತ ಶಿಸ್ತಿನ ಸಿಪಾಯಿ ಇನ್ನೊಬ್ರಿಲ್ಲ ಎಂಬಂತೆ ವರ್ತಿಸ್ತಾರೆ. ಫಾರಿನ್ಗೆ ಹೋದ ಮರುಕ್ಷಣವೇ ಸೀಟ್ ಬೆಲ್ಟ್ ಹಾಕೊಳ್ದೆ ಗಾಡಿ ಸ್ಟಾರ್ಟ್ ಕೂಡ ಮಾಡಲ್ಲ. ನಿಖರವಾಗಿ. ಯಾಕೆ ಆ ಬದಲಾವಣೆ ಬಂತು? ಆ ವ್ಯಕ್ತಿಯ ಜೀನ್ಸ್ ರಾತ್ರೋರಾತ್ರಿ ಬದಲಾಗ್ಲಿಲ್ಲ. ಬದಲಾಗಿದ್ದು ಅಲ್ಲಿನ ಪರಿಸರ ಮತ್ತು ನಿರೀಕ್ಷೆಗಳು. ಆ ಸಮಾಜದಲ್ಲಿ ರೂಲ್ಸ್ ಬ್ರೇಕ್ ಮಾಡುವುದು ಸಾಂಸ್ಕೃತಿಕವಾಗಿ ಒಪ್ಪಿಗೆಯಾಗದ ವಿಷಯ. ಅಲ್ಲಿ ಕೇವಲ ಕ್ಯಾಮ್ರಾಗಳಿವೆ ಎಂಬ ಭಯ ಮಾತ್ರವಲ್ಲ, ಸುತ್ತಮುತ್ತಲಿನ ಜನರು ನನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ ಎಂಬ ಸಾಮಾಜಿಕ ಒತ್ತಡವೂ ಇರುತ್ತದೆ. ವಾವ್! ಇದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ಹೌದು. ಇಲ್ಲಿ ನಾವು ಬಹಳ ಮುಖ್ಯವಾದ 2 ಪದಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ಕಂಪ್ಲಯನ್ಸ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್. ನಮ್ಮ ಊರಿನಲ್ಲಿ ಕ್ಯಾಮ್ರಾ ಅಥವಾ ಟ್ರಾಫಿಕ್ ಪೊಲೀಸರು ನಿಂತಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಹೆದರಿಕೊಂಡು ನಿಯಮ ಪಾಲಿಸ್ತೀವಲ್ಲ, ಅದು ಕಂಪ್ಲಯನ್ಸ್. ಅಂದ್ರೆ ಅನಿವಾರ್ಯತೆಗೆ ಒಪ್ಪಿಕೊಳ್ಳುವುದು. ಓ, ಭಯದಿಂದ ಮಾಡೋದು. ಇಲ್ಲದಿರ್ಲಿ, ರಾತ್ರಿ 12 ಗಂಟೆಗೆ ರಸ್ತೆಯಲ್ಲಿ ಯಾರೂ ನೋಡದೇ ಇದ್ರೂ ಕೆಂಪು ದೀಪಕ್ಕೆ ಗಾಡಿ ನಿಲ್ಲಿಸ್ತೇವಲ್ಲ, ಅದನ್ನ ಕ್ಯಾರೆಕ್ಟರ್ ಅಥವಾ ವ್ಯಕ್ತಿತ್ವ ಅಂತೀವಿ. ವಿದೇಶದಲ್ಲಿ ನಮ್ಮ ಜನ ತೋರ್ಸೋದು ಕೇವಲ ಕಂಪ್ಲಯನ್ಸ್ ಆಗಿರಬಹುದು. ಆದರೆ ನಮ್ಮ ಸ್ವಂತ ಊರಿನಲ್ಲಿ ನಮಗೆ ನಿಜಕ್ಕೂ ಬೇಕಾಗಿರೋದು ಕ್ಯಾರೆಕ್ಟರ್. ಇದು ಬಹಳ ಆಳವಾದ ವಿಚಾರ. ಕಂಪ್ಲಯನ್ಸ್ ಮತ್ತು ಕ್ಯಾರೆಕ್ಟರ್ ನಡುವಿನ ವ್ಯತ್ಯಾಸ ನಾವೆಲ್ಲರೂ ಯೋಚಿಸಬೇಕಾದದ್ದು. ಆದ್ರೆ ಇಲ್ಲೊಂದು ದುರಂತವಿದೆ. ನಮ್ಮಿಂದ ಈ ರೀತಿ ಬದಲಾಗಲು ಸಾಧ್ಯವಿದ್ರೂ ನಾವು ಆ ಪ್ರಯತ್ನ ಮಾಡೋದೇ ಇಲ್ಲ. ಬದಲಾಗಿ ರಸ್ತೆಯಲ್ಲಿ ಒಂದು ದೊಡ್ಡ ಅಪಘಾತವಾದಾಗ ನಾವು ಕೇವಲ ಒಂದು ಕ್ಷಣ ಆಕ್ರೋಶ ಅಥವಾ ಔಟ್ರೇಜ್ ವ್ಯಕ್ತಪಡಿಸಿ ಸುಮ್ಮನಾಗ್ತೀವಿ. ಇದು ಒಂಥರ ಸಮಾಜದ ಬಹುದೊಡ್ಡ ಟೈಮ್ ಪಾಸ್ ಆಗ್ಬಿಟ್ಟಿದೆ ಅನ್ಸತ್ತೆ. ಏನಂತೀರಾ? ಖಂಡಿತ. ಇದನ್ನೇ ಆಕ್ರೋಶದ ಚಕ್ರ ಅಥವಾ
ಔಟ್ರೇಜ್ ಸೈಕಲ್ ಅಂತ ಕರೆಯೋದು. ಈ ಚಕ್ರ ಒಂದು ಪಕ್ಕಾ ಪ್ಯಾಟರ್ನ್ ಥರ ಕೆಲಸ ಮಾಡುತ್ತೆ. ರಸ್ತೆಯಲ್ಲಿ ಒಂದು ಭೀಕರ ಅಪಘಾತ ಆಗುತ್ತೆ, ತಕ್ಷಣ ಏನಾಗುತ್ತೆ ಗೊತ್ತಾ? ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಇನ್ನು ಪ್ರಶ್ನೆ ಮಾಡ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಫೈರ್ ಇಮೋಜಿ ಹಾಕಿ, ಸ್ಟೇಟಸ್ಗಳನ್ನು ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಇಡೀ ನಾಟಕ ಕೇವಲ 3-4 ದಿನ ನಡೆಯುತ್ತೆ. 5ನೇ ದಿನ ಏನಾಗುತ್ತೆ? ಎಲ್ಲರೂ ಅದನ್ನು ಮರ್ತು ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅದೇ ಜನ ಅದೇ ರಸ್ತೆಯಲ್ಲಿ ಅದೇ ಫೋನ್ ನೋಡಿಕೊಂಡು ಅದೇ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ತಿರ್ತಾರೆ. ಈ ಚಕ್ರದಿಂದ ರಸ್ತೆಯಲ್ಲಿ ಒಂದು ಸಣ್ಣ ಬದಲಾವಣೆ ಕೂಡ ಆಗಲ್ಲ. ಯಾಕೆಂದ್ರೆ ಆಕ್ರೋಶ ಅನ್ನೋದು ಅತ್ಯಂತ ಅಗ್ಗದ ಭಾವನೆ. ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಕೋಪ ವ್ಯಕ್ತಪಡಿಸಿದ್ರೆ ನಾವೇನೋ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟೆವು, ನಮ್ಮ ಜವಾಬ್ದಾರಿ ಮುಗಿಯಿತು ಎಂಬ ಸುಳ್ಳು ಸಮಾಧಾನ ನಮಗೆ ಸಿಗುತ್ತೆ. ನಿಜ. ಮತ್ತು ಈ ಆಕ್ರೋಶದ ಚಕ್ರದ ಹಿಂದಿರುವ ನಿಜವಾದ ನೋವು ನಮ್ಗೆ ಅರ್ಥವಾಗುವುದಿಲ್ಲ. ಈ ವಿಚಾರವಾಗಿ ಮಾತನಾಡುವಾಗ ಆ ಪುಸ್ತಕದಲ್ಲಿ ಬರುವ ಒಂದು ಭಾವುಕವಾದ ಪ್ರಸಂಗವನ್ನು ನೆನಪು ಮಾಡಿಕೊಳ್ಳೇಬೇಕು. ಅದು ನಿಜಕ್ಕೂ ಕರುಳು ಹಿಂಡುವಂಥದ್ದೇ. ಹೌದು, ಆ ಡೆಲಿವರಿ ಹುಡುಗನ ಕತೆ ಅಲ್ವಾ? ಕರೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ರೀಲ್ಸ್ ಮಾಡೋದಕ್ಕಾಗಿ 2 ಯುವಕರು ಓವರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ಕೊಂಡು ಬಂದು ಪಾಪ ತನ್ನಷ್ಟಕ್ಕೆ ತಾನೋ ಹೋಗ್ತಿದ್ದ ಒಬ್ಬ ಡೆಲಿವರಿ ಹುಡುಗನಿಗೆ ಡಿಕ್ಕಿ ಹೊಡಿತಾರೆ. ಆ ಡೆಲಿವರಿ ಹುಡುಗ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದ, ತನ್ನ ತಾಯಿಯ ಏಕೈಕ ಆಸರೆ ಆಗಿದ್ದ. ತನ್ನ ಮಗ ದೊಡ್ಡವನಾಗಿ ತನ್ನ ಕಷ್ಟಗಳನ್ನೆಲ್ಲ ತೀರಿಸ್ತಾನೆ ಎಂದು ಆ ತಾಯಿ ತನ್ನ ಇಡೀ ಜೀವನವನ್ನೇ ಅವನಿಗಾಗಿ ಮುಡಿಪಾಗಿಟ್ಟಿದ್ಲು. ಆ ಅಪಘಾತದ ನಂತರ ಆ ತಾಯಿ ಕೇಳುವೊಂದು ಪ್ರಶ್ನೆ ಇದೆಯಲ್ಲ, ನಾನು ಇನ್ಮುಂದೆ ಯಾರಿಗೆ ಅಡಿಗೆ ಮಾಡ್ಲಿ ಅಂತ. ಆ ಮಾತು ಕೇಳಿದಾಗ ಯಾರಿಗೆ ತಾನೇ ಕಣ್ಣೀರ್ ಬರಲ್ಲ ಹೇಳಿ? ಯೋಚನೆ ಮಾಡಿ. ಆ ರೀಲ್ಸ್ ಮಾಡಿದ ಯುವಕರು ಬಹುಶಃ ತಮ್ಮ ದುಡ್ಡಿನ ಪ್ರಭಾವದಿಂದ ದೊಡ್ಡ ಲಾಯರ್ಗಳನ್ನ ಇಟ್ಕೊಂಡು ಸುಲಭವಾಗಿ ಜಾಮೀನ್ ಪಡೆದು ಹೊರಬರ್ಬೋದು. ಅವರ ಜೀವನ ಮತ್ತೆ ಸಹಜ ಸ್ಥಿತಿಗೆ ಮರಳಬಹುದು. ಆದ್ರೆ ಆ ಬಡ ಕುಟುಂಬದ ನಷ್ಟ ಅದು ಶಾಶ್ವತ. ಕೇವಲ ಕೆಲವು ಸೆಕೆಂಡುಗಳ ಒಂದು ರೀಲ್, ಕೆಲವು ಲೈಕ್ಸ್ಗಳ ಹುಚ್ಚು ಇಡೀ ಒಂದು ಕುಟುಂಬದ ಭವಿಷ್ಯವನ್ನೇ ನಾಶ ಮಾಡ್ತು. ಆ ತಾಯಿಯ ಪ್ರಶ್ನೆಗೆ ನಮ್ಮ ವ್ಯವಸ್ಥೆಯಲ್ಲಿ ಉತ್ತರವಿದ್ಯಾ? ಖಂಡಿತ ಇಲ್ಲ. ನಾವು ನಮ್ಮ ಮನರಂಜನೆಗಾಗಿ, ಲೈಕ್ಸ್ ಮತ್ತು ಕಾಮೆಂಟ್ಸ್ಗಳಿಗಾಗಿ ಎಂತಹ ವಿಕೃತ ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದೇವೆ ಎಂಬ ಕಟು ಸತ್ಯವನ್ನೂ ಇದು ತೆರೆದಿಡುತ್ತದೆ. ಆ ತಾಯಿಗೆ ಯಾವ ಕಾನೂನು, ಯಾವ ಕಾಂಪನ್ಸೇಷನ್ ಮಗನನ್ನು ವಾಪಸ್ ತಂದುಕೊಡಲು ಸಾಧ್ಯನೇ ಇಲ್ಲ. ದುಡ್ಡಿರೋರು ಬೇಗ ಹೊರಗ್ಬರ್ತಾರೆ, ಆದ್ರೆ ರಸ್ತೆಯ ಮೇಲೆ ಚೆಲ್ಲಿದ ರಕ್ತಕ್ಕೆ, ಒಡೆದು ಹೋದ ಕನಸುಗಳಿಗೆ ಯಾವ ಬೆಲೆಯೂ ಇರಲ್ಲ. ರಿಯಲ್ ಲೈಫ್ನಲ್ಲಿ ರಸ್ತೆಯ ಮೇಲೆ ದುರಂತ ಸಂಭವಿಸಿದ್ರೆ ಅದು ಕೇವಲ ಒಂದು ಅಪಘಾತವಾಗಿ ಉಳಿಯುವುದಿಲ್ಲ. ಅದು ಒಂದು ಕುಟುಂಬವನ್ನ ಶಾಶ್ವತವಾಗಿ ಕತ್ತಲೆಗೆ ದೂಡುತ್ತೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಗಂಭೀರವಾದ ವಿಚಾರ. ನಾವೆಲ್ಲರೂ ವಾಹನ ಚಾಲಾಯಿಸುವಾಗ ನಮ್ಮ ಕೈಯಲ್ಲಿರುವುದು ಕೇವಲ ಸ್ಟೀರಿಂಗ್ ವೀಲ್ ಅಲ್ಲ, ಅದು ಇತರರ ಪ್ರಾಣವನ್ನು ನಿರ್ಧರಿಸುವ ಒಂದು ಅಸ್ತ್ರ ಎಂಬ ಅರಿವು ನಮಗಿರಬೇಕು. ಇದು ಎಷ್ಟು ಸತ್ಯ ಅಲ್ವಾ? ನಾವೆಲ್ಲ ಸಿನಿಮಾಗಳಲ್ಲಿ ಆ ಫಾಸ್ಟ್ ಚೇಸಿಂಗ್ ದೃಶ್ಯಗಳನ್ನ ನೋಡಿರ್ತೀವಿ. ಲೈಕ್ ಕಾರುಗಳು ಗಾಳಿಯಲ್ಲಿ ಹಾರ್ತವೆ, ವಿಲನ್ ಗಾಡಿ ಗುದ್ದಿದ್ರೂ ಹೀರೋ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಳ್ತಾನೆ. ಅದನ್ನ ನೋಡಿ ನಾವು ಶಿಳ್ಳೆ ಹೊಡಿತೀವಿ, ಚಪ್ಪಾಳೆ ತಟ್ತೀವಿ. ನಮ್ಗೆ ಗೊತ್ತಿಲ್ದೇನೆ ಅದೇ ಹುಚ್ಚು ಸಾಹಸವನ್ನು ರಸ್ತೆಲ್ ಮಾಡೋಕ್ ಹೋಗ್ತೀವಿ. ಹೌದು, ಭ್ರಮೆಯಲ್ಲಿ ಬದುಕ್ತೀವಿ. ಆದ್ರೆ ನಾವು ಮರೆಯೋ ದೊಡ್ಡ ವಿಚಾರ ಏನಂದ್ರೆ, ಸಿನಿಮಾದಲ್ಲಿ ಸೇಫ್ಟಿ ಬೆಲ್ಟ್ ಇರುತ್ತೆ, ಕ್ಯಾಮ್ರಾ ಟ್ರಿಕ್ ಇರುತ್ತೆ, ಆಕ್ಷನ್ ಡೈರೆಕ್ಟರ್ ಇರ್ತಾರೆ, ಕೆಳಗಡೆ ಬೀಳುವಾಗ ಮೆತ್ತನೆಯ ಮ್ಯಾಟ್ ಹಾಕಿರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಯಾಮ್ರಾಮನ್ ರೀಟೇಕ್ ಅಂತಾನೆ ಮತ್ತೆ ಮೊದಲಿನಿಂದ ಶುರು ಮಾಡ್ಬೋದು. ಆದ್ರೆ ನೈಜ ರಸ್ತೆಯಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ರೀಟೇಕ್ ಇರೋದಿಲ್ಲ. ಖಂಡಿತ ಇರೋದಿಲ್ಲ. ಫಿಸಿಕ್ಸ್ ಮತ್ತು ಗ್ರಾವಿಟಿ ನಮ್ಮ ಜೊತೆ ಯಾವುದೇ ರಾಜಿ ಮಾಡ್ಕೊಳ್ಳೋದಿಲ್ಲ. ಅವುಗಳಿಗೆ ನಾವು ಬಡವರ, ಶ್ರೀಮಂತರ, ಕ್ಯಾಮೆರಾ ಆನ್ ಇದೆಯಾ ಅನ್ನೋದು ಗೊತ್ತಿಲ್ಲ. ರಸ್ತೆಯಲ್ಲಿ ಒಮ್ಮೆ ಬ್ರೇಕ್ ಫೇಲ್ ಆದ್ರೆ ಅಥವಾ ಸ್ಟಿಯರಿಂಗ್ ಕಂಟ್ರೋಲ್ ತಪ್ಪಿ ಡಿಕ್ಕಿ ಹೊಡೆದ್ರೆ ಅಲ್ಲಿ ಕಟ್ ಹೇಳೋಕೆ ಯಾವ ಡೈರೆಕ್ಟರ್ ಕೂಡ ಬರೋದಿಲ್ಲ. ಆ ಕ್ಷಣದ ತಪ್ಪು ಶಾಶ್ವತವಾದದ್ದು. ಬಹಳ ಅದ್ಭುತವಾದ ಹೋಲಿಕೆ ಇದು. ಸಿನಿಮಾದ ಭ್ರಮೆಗೂ ವಾಸ್ತವದ ಭೌತಶಾಸ್ತ್ರಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಅರಿಯಲೇಬೇಕು. ಹಾಗಾದ್ರೆ ಈ ಇಡೀ ಸಮಸ್ಯೆಗೆ ಪರಿಹಾರ ಏನು? ಕೋಪ ಮತ್ತು ಆಕ್ರೋಶಗಳು ಕೆಲಸ ಮಾಡದಿದ್ದರೆ, ಕೇವಲ ಸರ್ಕಾರವನ್ನು ಬೈಯುವುದರಿಂದ ಏನೂ ಆಗದಿದ್ದರೆ, ನೈಜ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ಹೌದು, ಎಲ್ಲಿಂದ ಶುರುವಾಗಬೇಕು? ಸೈಯದ್ ಅಬ್ದುಲ್ ಹಕೀಂ ಅವರು ತಮ್ಮ ಪುಸ್ತಕದಲ್ಲಿ ಒಂದು ಬಹಳ ಪ್ರಬಲವಾದ ಮತ್ತು ಪ್ರಾಯೋಗಿಕವಾದ ಪರಿಹಾರದ ಕಡೆ ನಮ್ಮ ಗಮನ ಸೆಳೆಯುತ್ತಾರೆ. ಬದಲಾವಣೆ ತರಲು ಲಕ್ಷಾಂತರ ಫಾಲೋವರ್ಸ್ ಇರುವ ಸೆಲೆಬ್ರಿಟಿಗಳೇ ಆಗಬೇಕಿಲ್ಲ, ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಯೇ ಆಗಬೇಕಿಲ್ಲ. ನಮ್ಮ ನೈಜ ಪ್ರಭಾವ ಇರುವ ಜಾಗ ಯಾವುದು ಗೊತ್ತಾ? ಅದು ನಮ್ಮ 5 ಜನರ ಆಪ್ತ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್.
ನೈಜ ಬದಲಾವಣೆ ಶುರುವಾಗಬೇಕಾದ್ದು ಅಲ್ಲಿಂದ. ವಾವ್! ಆ ವಾಟ್ಸಪ್ ಗ್ರೂಪ್ ವಿಚಾರ ನಿಜಕ್ಕೂ ಯೋಚನೆ ಮಾಡುವಂಥದ್ದು. ನಾವು ಯಾವಾಗ್ಲೂ ಅಂದ್ಕೊಳ್ತೀವಿ, ನಾನೊಬ್ಬನೇ ಸರಿ ಹೋದ್ರೆ ಇಡೀ ದೇಶ ಬದಲಾಗುತ್ತಾ, ಎಲ್ಲರೂ ತಪ್ಪು ಮಾಡ್ತಾರೆ, ನಾನೊಬ್ಬನೇ ರೂಲ್ಸ್ ಫಾಲೋ ಮಾಡಿದ್ರೆ ಏನ್ ಪ್ರಯೋಜನ ಅಂತ. ಆದ್ರೆ ಆ 5 ಜನರ ಆಪ್ತ ಸ್ನೇಹಿತರ ಗುಂಪಿದೆಯಲ್ಲ, ಅದು ನಮ್ಮ ಮೈಕ್ರೋ ಕಲ್ಚರ್. ಹೌದು, ನಮ್ಮ ಚಿಕ್ಕ ಪ್ರಪಂಚ ಅದು. ಅಲ್ಲಿ ನಡೆಯುವ ಪ್ರತಿಯೊಂದು ವಿಚಾರವೂ ನಮ್ಮ ನಡವಳಿಕೆಯನ್ನು ರೂಪಿಸುತ್ತದೆ. ಉದಾಹರಣೆಗೆ, ಆ ಗುಂಪಿನಲ್ಲಿ ಯಾರಾದ್ರೂ ಒಬ್ಬ 150 ಸ್ಪೀಡ್ನಲ್ಲಿ ಡೇಂಜರಸ್ ಆಗಿ ಡ್ರೈವ್ ಮಾಡ್ತಿರೋ ವಿಡಿಯೋವನ್ನು ಸ್ಟೇಟಸ್ಗೆ ಹಾಕಿ ಏನೋ ದೊಡ್ಡ ಸಾಧನೆ ಮಾಡಿದ ಹಾಗೆ ಬಿಲ್ಡಪ್ ಕೊಟ್ಟಾಗ ಅದಕ್ಕೆ ನಾವು ಒಂದು ಸ್ಮೈಲಿ ಅಥವಾ ಫೈರ್ ಎಮೋಜಿ ಹಾಕಿದ್ರೆ ನಾವು ಏನ್ ಮಾಡ್ತಿದ್ದೀವಿ? ಆ ತಪ್ಪಿಗೆ ನಾವು ಮೌನ ಸಮ್ಮತಿ ಅಂದ್ರೆ ಸೈಲೆಂಟ್ ಪರ್ಮಿಷನ್ ನೀಡಿದ್ದಂತೆ ಅಲ್ವಾ? ನಾವು ನೇರವಾಗಿ ತಪ್ಪು ಮಾಡದಿಂದ್ರೂ ಆ ತಪ್ಪನ್ನು ಸಂಭ್ರಮಿಸುತ್ತಿದ್ದೇವೆ. ಎಕ್ಸಾಕ್ಟ್ಲಿ. ನಾವು ಕೆಟ್ಟದ್ದನ್ನು ವಿರೋಧಿಸದೇ ಇದ್ದಾಗ ನಾವು ಪರೋಕ್ಷವಾಗಿ ಅದನ್ನ ಪ್ರೋತ್ಸಾಹಿಸುತ್ತಿದ್ದೇವೆ ಎಂದೇ ಅರ್ಥ. ಆದರೆ ಅದೇ ವಾಟ್ಸಾಪ್ ಗುಂಪಿನಲ್ಲಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಆ ವಿಡಿಯೋ ನೋಡಿ ನಗುವ ಬದಲು, ಮಗನೇ, ಇದು ಯಾರ್ದೋ ಕೊನೆ ದಿನವಾಗಿರ್ಬೋದಿತ್ತು, ಈ ರೀತಿ ಡ್ರೈವ್ ಮಾಡೋದು ಹೀರೋಯಿಸಮ್ ಅಲ್ಲ, ಇದೊಂದು ಮೂರ್ಖತನ ಅಂತ ಒಂದು ಮೆಸೇಜ್ ಹಾಕಿದ್ರೆ ಏನಾಗ್ತದೆ ಯೋಚಿಸಿ. ವಾತಾವರಣವೇ ಬದಲಾಗುತ್ತೆ. ಹೌದು, ಇಡೀ ಗುಂಪಿನ ವಾತಾವರಣ ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ಆ ವಿಡಿಯೋ ಹಾಕಿದವನಿಗೆ ಮುಜುಗರವಾಗುತ್ತದೆ. ಆ ಸಣ್ಣ ಧ್ವನಿಯೊಂದು ಹೇಗೆ ದೊಡ್ಡ ಸಂಸ್ಕೃತಿಯನ್ನು ಬದಲಾಯಿಸುತ್ತದೆ ಅನ್ನೋದೇ ಇಲ್ಲಿನ ಮ್ಯಾಜಿಕ್. ನಿಯಮಗಳನ್ನು ಮುರಿಯುವ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಜೀವರಕ್ಷಕನಾಗಿ ಬದಲಾಗುವ ಮನುಷ್ಯನ ಆಂತರಿಕ ಪಯಣ ಶುರುವಾಗುವುದೇ ಇಂತಹ ಸಣ್ಣ ಸಣ್ಣ ಕ್ಷಣಗಳಲ್ಲಿ. ಇದನ್ನ ಕೇಳಿದಾಗ ನನಗೊಂದು ಉದಾಹರಣೆ ನೆನ್ಪಾಗ್ತಾ ಇದೆ. ಇದು ಹೇಗಿದೆ ಅಂದ್ರೆ, ಸ್ನೇಹಿತರ ಗುಂಪಿನಲ್ಲಿ ಯಾರಾದ್ರೂ ಒಬ್ಬ ಕೆಟ್ಟ ಜೋಕ್ ಅಥವಾ ಯಾರಿಗೋ ನೋವಾಗುವಂಥ ಜೋಕ್ ಮಾಡಿದಾಗ ಎಲ್ಲರೂ ಸೇರಿ ನಕ್ಕಿದ್ರೆ ಆ ಜೋಕ್ ಮಾಡಿದವನಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಹೌದು, ನಾನ್ ಹೇಳಿದ್ದು ಬಹಳ ಫನ್ನಿಯಾಗಿದೆ ಅಂತ ಅವನಿನ್ನೂ 10 ಜನರಿಗೆ ಹೇಳ್ತಾನೆ. ಹೌದು, ಖಂಡಿತ. ಆದ್ರೆ ಅದೇ ಗುಂಪಿನಲ್ಲಿರುವ ಒಬ್ಬರು ಆ ಜೋಕ್ ಕೇಳಿ ನಗದೆ ಬಹಳ ಸೀರಿಯಸ್ ಆಗಿ ಸುಮ್ನೆ ಇದ್ರೆ ಆ ಇಡೀ ಜೋಕ್ನ ಮಜಾ ಹೊರಟೋಗ್ತದೆ ಅಲ್ವಾ? ಎಲ್ಲರಿಗೂ ಒಂಥರ ಮುಜುಗರ ಶುರುವಾಗುತ್ತೆ. ಹಾಗೆಯೇ ತಪ್ಪು ಡ್ರೈವಿಂಗ್ಗೆ ನಾವು ನೀಡುವ ಆ ಮೌನ ಸಮ್ಮತಿಯನ್ನು ಮುರಿಯಬೇಕು. ಯಾರೋ ಒಬ್ಬ ಓವರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸಿ ಬಂದಾಗ, ವಾವ್, ಎಂಥ ಡ್ರೈವಿಂಗ್ ಗುರು ನಿಂದು ಅಂತ ಹೊಗಳೋ ಬಡ್ಲು, ಯಾಕೆಷ್ಟು ರಿಸ್ಕ್ ತಗೋತೀಯಾ? ನಿನ್ನ ಪ್ರಾಣ ನಿನ್ಗೆ ಇಂಪಾರ್ಟೆಂಟ್ ಇಲ್ವಾ? ನಿನ್ನನ್ನು ನಂಬಿಕೊಂಡು ಮನೆಯಲ್ಲಿ ಜನ ಇದ್ದಾರೆ ಅಂತ ಕೇಳುವ ಸಂಸ್ಕೃತಿ ನಮ್ಮ ಸ್ನೇಹಿತರ ವಲಯದಲ್ಲೇ ಬೆಳೆಯಬೇಕು. ಅಕ್ಷರಶಃ ಸತ್ಯ. ಆ ವಾಟ್ಸಾಪ್ ಗುಂಪಿನಲ್ಲಿ ಆಕ್ಷೇಪ ವ್ಯಕ್ತಪಡಿಸುವ ಆ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನೇ ನಿಜವಾದ ಸೈನಿಕ. ಹರ್ ಘರ್ ಸೆ ಏಕ್ ಸೈನಿಕ್ ಅಂದ್ರೆ ಬಾರ್ಡರ್ನಲ್ಲಿ ನಿಂತು ದೇಶಕ್ಕಾಗಿ ಹೋರಾಡುವ ಸೈನಿಕ ಮಾತ್ರವಲ್ಲ, ತನ್ನ ಸ್ನೇಹಿತನ ಜೀವ ಉಳಿಸಲು ಅವನ ಕೆಟ್ಟ ಡ್ರೈವಿಂಗ್ ಅನ್ನು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸುವ ಆ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಸೈನಿಕನೇ. ಬದಲಾವಣೆ ಅನ್ನೋದು ಯಾವತ್ತೂ ಮೇಲಿಂದ ಅಂದ್ರೆ ಸರ್ಕಾರದಿಂದ ಕೆಳಗೆ ಬರುವಂತಹದಲ್ಲ. ಅದು ನಮ್ಮ ಮನೆಯಿಂದ, ನಮ್ಮ ಕಾರ್ನ ಬ್ಯಾಕ್ಸೀಟ್ನಿಂದ, ನಮ್ಮ ಸ್ನೇಹಿತರ ವಲಯದಿಂದ ಶುರುವಾಗಬೇಕು. ನಾವು ನಮ್ಮವರನ್ನ ಪ್ರಶ್ನಿಸುವ ಧೈರ್ಯ ತೋರಿದಾಗ ಮಾತ್ರ ಸಮಾಜದ ಕನ್ನಡಿ ಸ್ವಚ್ಛವಾಗುತ್ತದೆ. ಅದ್ಭುತವಾದ ಮಾತುಗಳು. ಹಾಗಾದ್ರೆ ಇಂದಿನ ಈ ಸುದೀರ್ಘವಾದ ಡೀಪ್ ಡೈವ್ನಿಂದ ನಾವು ಅಂತಿಮವಾಗಿ ಕಲಿತದ್ದೇನು? ರಸ್ತೆ ಸುರಕ್ಷತೆ ಅನ್ನೋದು ಕೇವಲ ಪೊಲೀಸರ ಭಯದಿಂದ ಅಥವಾ ದಂಡ ಕಟ್ಟುವ ಭಯದಿಂದ ಮಾಡುವ ಯಾಂತ್ರಿಕ ಕೆಲಸವಲ್ಲ. ಅದು ನಮ್ಗೆ ನಮ್ಮ ಸ್ವಂತ ಜೀವದ ಮೇಲಿರುವ ಪ್ರೀತಿ, ನಾವು ನಮ್ಮ ಪ್ರೀತಿಪಾತ್ರರಿಗೆ, ನಮ್ಮ ನಾಳೆಗಳಿಗೆ ಮತ್ತು ನಮ್ಮ ಸುತ್ತಲಿನ ಸಮಾಜಕ್ಕೆ ತೋರಿಸುವ ಅತ್ಯುನ್ನತ ಗೌರವ. ಹೌದು. ನಾವು ಅಪಘಾತವಾದಾಗ ಬೇರೆಯವರ ಕಡೆ ಅಥವಾ ಸರ್ಕಾರದ ಕಡೆ ಬೊಟ್ಟು ಮಾಡುವುದನ್ನು ನಿಲ್ಲಿಸಿ ಕನ್ನಡಿಯ ಮುಂದೆ ನಿಂತು ನಮ್ಮದೇ ತಪ್ಪುಗಳನ್ನು, ನಮ್ಮದೇ ಅಭ್ಯಾಸಗಳನ್ನು ತಿದ್ದುಕೊಳ್ಳುವ ಸಮಯ ಇದು. ಸರ್ಕಾರ ಏನಾದ್ರೂ ಮಾಡ್ಬೇಕು ಅನ್ನೋ ಬೇಜವಾಬ್ದಾರಿ ವಾಕ್ಯದ ಬದಲು ನಾನು ಸೇಫಾಗಿ ಮನೆಗೆ ಹೋಗ್ಬೇಕು ಮತ್ತು ಇತರರನ್ನು ಸೇಫಾಗಿ ಮನೆಗೆ ಹೋಗಲು ಬಿಡ್ಬೇಕು ಅನ್ನೋ ಮಂತ್ರ ನಮ್ಮೆಲ್ಲರದಾಗ್ಬೇಕು. ಖಂಡಿತ. ಈ ಇಡೀ ಚರ್ಚೆಯ ಸಾರಾಂಶವನ್ನು ಒಗ್ಗೂಡಿಸಿ ಕೊನೆಯಲ್ಲಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಕೇಳಲು ಇಷ್ಟಪಡುತ್ತೇನೆ. ಒಂದು ಕ್ಷಣ ಊಹಿಸಿಕೊಳ್ಳೋಣ. ನಾಳೆ ಬೆಳಿಗ್ಗೆ ನಾವು ಎದ್ದಾಗ ನಮ್ಮೂರಿನ ರಸ್ತೆಗಳಲ್ಲಿರುವ ಎಲ್ಲಾ ಟ್ರಾಫಿಕ್ ಕ್ಯಾಮೆರಾಗಳನ್ನು ಮತ್ತು ಎಲ್ಲಾ ಟ್ರಾಫಿಕ್ ಪೊಲೀಸರನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಎಂದುಕೊಳ್ಳಿ. ರಸ್ತೆಯಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಫೈನ್ ಹಾಕುವವರು ಯಾರೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ವಾಹನದ ಸ್ಟೀರಿಂಗ್ ವೀಲ್ ಹಿಡಿದಿರುವ ರೀತಿ ಆತನ ವ್ಯಕ್ತಿತ್ವದ ಬಗ್ಗೆ ಏನು ಹೇಳುತ್ತದೆ? ವಾವ್, ಇದು ಬಹಳ ಡೀಪ್ ಆಗಿದೆ. ಹೌದು. ಕ್ಯಾಮೆರಾ ಇಲ್ಲದಿದ್ದಾಗನೂ, ತನ್ನನ್ನ ಯಾರೂ ನೋಡ್ತಾ ಇಲ್ಲ ಅಂತ ಗೊತ್ತಿದ್ದಾಗಲೂ
ಒಬ್ಬ ವ್ಯಕ್ತಿ ಅದೇ ಶಿಸ್ತಿನಿಂದ ಅದೇ ಸೀಟ್ ಬೆಲ್ಟ್ ಹಾಕ್ಕೊಂಡು ಅದೇ ತಾಳ್ಮೆಯಿಂದ ಡ್ರೈವ್ ಮಾಡಿದ್ರೆ ಆತನ ಆಂತರಿಕ ವ್ಯಕ್ತಿತ್ವ ಎಷ್ಟೊಂದು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ನೈಜ ವ್ಯಕ್ತಿತ್ವ ಹೊರಬರೋದು ಯಾರೂ ನಮ್ಮನ್ನು ಗಮನಿಸದೇ ಇದ್ದಾಗಲೇ. ಹೌದು, ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಖಂಡಿತ ಕಾಡಬೇಕು. ಆ ಖಾಲಿ ರಸ್ತೆಯಲ್ಲಿ ಯಾರೂ ಇಲ್ಲದಾಗಲೂ ನಾವು ಶಿಸ್ತು ಪಾಲಿಸಿದ್ರೆ ನಾವು ನಿಜಕ್ಕೂ ಬದಲಾಗಿದ್ದೇವೆ ಎಂದರ್ಥ. ಯಾಕಂದ್ರೆ ಕನ್ನಡಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಮತ್ತು ರಸ್ತೆಯಲ್ಲಿ ಆ ನೈಜ ಕನ್ನಡಿ ಅಂದ್ರೆ ಬೇರಾರೂ ಅಲ್ಲ, ನಾವೇ. ಇದರ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸೋಣ. ನಾನು ಬದಲಾದರೆ ಜಗತ್ತು ಬದಲಾಗುತ್ತದೆ ಅನ್ನೋ ಮಾತು ರಸ್ತೆ ಸುರಕ್ಷತೆಗೆ 100ಕ್ಕೆ 100 ಅನ್ವಯಿಸುತ್ತದೆ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಇಷ್ಟೇ ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರೂ ಟೇಕ್ ಕೇರ್ ಮತ್ತು ದಯವಿಟ್ಟು ಸೇಫ್ ಆಗಿ ಡ್ರೈವ್ ಮಾಡಿ.